ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ತುಂಬಾ ರುಚಿಕರವಾದ ಪುದೀನ ಚಿಕನ್ ಚಾಪ್ಸ್. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ತುಂಬ ಸಿಂಪಲಾಗೆ ಮಾಡ್ಕೋಬೋದು. ನೋಡಿ, ನಾನು 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ತೊಳೆದು ರೆಡಿ ಮಾಡಿ ಮಡಿಕೊಂಡಿದ್ದೀನಿ, ಒಂಚೂರು ನೀರಿಲ್ದಂಗೆ. ಬನ್ನಿ ಇದಕ್ಕೆ ಒಂದು ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡ್ರು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಚಿಕನ್ಗೆ ಹಿರಿಬೇಕು ಅಂತ ತಕ್ಕ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಲರ್ ಬರಬೇಕು ಅಂತ ತಕ್ಕ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಲರ್ ಬಂದಿರಬೇಕು. ನೋಡಿ, ಈಗ 1 ನಿಮಿಷ ಮುಚ್ಚಿಕ್ಬಿಡೋಣ. ಇದು 1 ನಿಮಿಷ ಮುಚ್ಚಿದ ಮೇಲೆ ಒಂದು ಮಸಾಲೆ ಹಾಕೋಣ. ನೋಡಿ, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಈಗ ನುಣ್ಣಗೆ ತರ್ತರಿಗೆ ಪೇಸ್ಟ್ ಮಾಡ್ಕೊಬರೋಣ. ಬನ್ನಿ, ಈ ಥರ ತರ್ತರಿಗೆ ಪೇಸ್ಟ್ ಆಗಿರಬೇಕು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು 5 ಸ್ಪೂನಷ್ಟು ಎಣ್ಣೆ. ನೋಡಿ, ಉದ್ದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಈಗ ಈರುಳ್ಳಿ ಕೆಂಪಾಗತ್ತಕ ಈಗ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ಚಿಕನ್ ಚಾಪ್ಸು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಪುದೀನ ಇದ್ದರೆ ಸಾಕು, ತುಂಬಾ ಟೇಸ್ಟ್ ಕೊಡುತ್ತೆ ಚಿಕನ್ ಚಾಪ್ಸ್ಗೆ. ನೋಡಿ, ನಾನೀಗ ಹಸಿಮೆಣ್ಸಿನ್ಕಾಯಿ ಹಾಕುತ್ತಾ ಇದ್ದೀನಿ, ಒಂದು 8. ನೋಡಿ, ನಾವೀಗ ಮಸಾಲೆ ಎಲ್ಲ ಚಿಕನ್ಗೆ ಕಲಿಸ್ಕೊಂಡಿದ್ನೆಲ್ಲ ಅದು ಹಾಕ್ತಾ ಇದ್ದೀನಿ ನಾನೀಗ. ಈ ಥರದಲ್ಲಿ ನೀವು ಟ್ರೈ ಮಾಡಿ ಚಿಕನ್ ಚಾಪ್ಸು, ತುಂಬಾ ಚೆನ್ನಾಗಿರ್ತದೆ. ಅದು ಪುದೀನ ಚಿಕನ್ ಚಾಪ್ಸ್ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ನೋಡಿ, ಚೆನ್ನಾಗಿ ಚಿಕನ್ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಉಪ್ಪು ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಿಕನ್ಗೆಲ್ಲ ಉಪ್ಪೆಲ್ಲ ಇರಿಬೇಕು ಅಂತ ತಕ್ಕ ಮಿಕ್ಸ್ ಮಾಡೋಣ ಚೆನ್ನಾಗೆ. ನೋಡಿ, ಈಗ ಚೆನ್ನಾಗೆ ಮಿಕ್ಸ್ ಮಾಡೋಣ. ಒಂಚೂರು ನೀರು ಇಲ್ದಂಗೆ ಮಿಕ್ಸ್ ಮಾಡಬೇಕು, ಬರೀ ಎಣ್ಣೆಲೆ. ಅದೇ ನೀರು ಬಿಡುತ್ತೆ ಚಿಕನಲ್ಲೇ. ನೋಡಿ, ಎಷ್ಟು ನೀರು ಬಿಟ್ಟಿದೆ ಅಂತ 1 ನಿಮಿಷ ಮುಚ್ಚಿಕ್ಕಿದ್ಮೇಲೆ ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಎಲ್ಲ ನೀರು ಬಿಡ್ತಾ ಇದೆ. ಚಿಕನ್ ಚಾಪ್ಸು ತುಂಬಾ ಚೆನ್ನಾಗಿರ್ತದೆ. ಮತ್ತು ಬೇಳೆ ಸಾರಿಗಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ನಾನು ಈಗ ಪುದೀನ ಪೇಸ್ಟ್ ರುಬ್ಕೊಂಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ ನಾನೀಗ. ಆ ಪೇಸ್ಟ್ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಆ ಪುದೀನ ಮತ್ತು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಚಿಕನ್ಗೆ ಇರಿಬೇಕು ಅಂತ ತಕ್ಕ ಮಿಕ್ಸ್ ಮಾಡೋಣ ಚೆನ್ನಾಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ನಾನು ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಒಂದು 8 ಎಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೆ. ತುಂಬಾ ಚೆನ್ನಾಗಿರ್ತದೆ ಟೊಮೊಟೊ ಮತ್ತು ಕರಿಬೇವು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಲಿ, ಕರಿಬೇವು ಎಲ್ಲ ಬೆಂದು ಚೆನ್ನಾಗಿ ಟೇಸ್ಟ್ ಕೊಡಲಿ. ತುಂಬಾ ಚೆನ್ನಾಗಿರ್ತದೆ. ಬ್ಯಾಚುಲರ್ ಕೂಡ ಬೇಗನೆ ಮಾಡ್ಕೋಬೋದು ಚಿಕನ್ ಚಾಪ್ಸು. ನೋಡಿ, ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ನೀವೇ ನೋಡ್ತಾ ಇರ್ಬೋದು, ನಾನು ಒಂದು ಲೋಟ ಕೂಡ ನೀರು ಹಾಕ್ತಾ ಇಲ್ಲ. ಅದೇ ನೋಡಿ, 1 ಸ್ಪೂನಷ್ಟು ಖಾರದ ಪುಡಿ. ನೋಡಿ, 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಿಕನ್ಗೆ ಮಸಾಲೆ ಎಲ್ಲ ಇರಬೇಕು ಅಂತ ತಕ್ಕ ಮಿಕ್ಸ್ ಮಾಡೋಣ. ತುಂಬಾ ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ಚಿಕನ್ ಚಾಪ್ಸು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಸಿಂಪಲಾಗೆ ಮಾಡ್ಕೋಬೋದು. ಒಂದ್ಸಲ ಈ ಥರದಲ್ಲೂ ಟ್ರೈ ಮಾಡಿ.
ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಎಣ್ಣೆಲೆ ಬೆಂದ್ಕೊಂಬಿಟ್ಟಿದೆ ಚಿಕನ್ ಎಲ್ಲ. ಬನ್ನಿ ಈಗ ಒಂದೆರಡು ಕುದಿ ಬೇಯಿಸೋಣ. ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಡ್ತಾ ಇದೆ. ಒಂದ್ಸಲಿ ಸಣ್ಣೂರಿಲ್ಲೇ ಬೇಯಿಸ್ಕೋಬೇಕು. ಈಗ ಒಂದ್ಸಲಿ ಮಿಕ್ಸ್ ಮಾಡೋಣ ಚೆನ್ನಾಗೆ. ನೋಡಿ, ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಹಾಕೋಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಒಂಚೂರು ಕಲಸೋಗಿಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ನಾವು ಸಣ್ಣೂರಿಲೇ ಬೇಯಿಸ್ಕೋಬೇಕು, ಅದರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ನೀವೇ ನೋಡ್ತಾರೆ ಎಣ್ಣೆ ಎಲ್ಲ ಬಿಡ್ತಾ ಇದೆ ಸೈಡಲ್ಲೆಲ್ಲ ಬೆಂದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಫುಲ್ಲು ವಿಡಿಯೋ ನೋಡಿ, ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್